ನಾಳೆ IPL ಪ್ಲೇಯರ್ ತಗೊಳ್ಳೋದು, ಆ ಟೀಮಿನ್ಯಾಗ ರೊಕ್ಕ ಕೊಟ್ಟು ತಗೊಳ್ಳೋದು. ಈ ಒಟ್ಟ 10 ಟೀಮ್ ಅದಾವ್ರಿ. ಅದ್ರೊಳಗೆ ಅವಂಗೆ ತೊಗೊಂಡೆ ಇವಂಗೆ ತೊಗೊಂಡೆ ಹಂಗ ಜಗಳಾನೇ ನಡೀತಿರ್ತಾವ್ರಿ. ನಾ ಇಷ್ಟು ರೊಕ್ಕ ಕೊಟ್ಟು ತೊಗೊಂಡೆ, ನಾ ಅಷ್ಟು ಕೊಟ್ಟು ತೊಗೊಂಡೆ, ದುಮ್ಸ್ಯಾನ ಜಗಳ ಹಾಕಿರ್ತಾವ ಅಲ್ಲಿ. ಒಬ್ಬೊಬ್ರಿಗೆ ಹಿಂಗೆ ಕೈ ಎತ್ತಿಗೆ ತಳಗೆ ಇಳಿಸ್ಬಿಡ್ತಾರ. ಅವನವನ ಆ ಸಲ ಡೆಲ್ಲಿ ಪ್ಲೇಯರ್ ಕೋಚ್ ರೊಕ್ಕ ಕೊಂಡ್ಕೊಳ್ಳೋತ್ ಮುಂದೆ ಎತ್ತಿ ಬಿಟ್ಟಿದ್ದಾರೆ. ಆಮೇಲೆ ಗಪ್ ಚುಪ್ ಕೂತು ಬಿಟ್ಟಾರೆ ಅವನವ್ನು. ಹಂಗೆ ಗದ್ಲ ಆತಾವ್ರಿ ನಡ್ಬರ್ಕ. ನಮ್ಗಂತೂ ನಾಲ್ಕು ಸಾಕಾಗಿತ್ತು ಅಲ್ಲಿ. ಅವನವ್ನು ಆ ರೀತಿ ಹಂಗೆ ಆಗ್ಬಾರ್ದು. ಯಾರು ತಗೋತಾರೋ ಅವ್ರು ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಹಿಂಗೆ ಪ್ಲೇಯರ್ಗಳು ಇದು ಮಾಡ್ತಾರೆ. ಅಲ್ಲಿ ಹೇಳ್ತಿರ್ತಾರೆ, ಬಾಯಿ ಹಂಗೆ ಒದರ್ತಾರೆ, ಚಾಲು ಮಾಡಿರ್ತಾರೆ ಭಾಷಣ ಹಾಕಿ. ಇವ ಆ ಟೀಮಿಗೆ ಹೋದ, ಇವ ಈ ಟೀಮಿಗೆ ಹೋದ ಅಂತ ಹಂಗೆ ಸುದ್ದಿ ಬರ್ತಿರ್ತಾವೆ. ಈ ಕಡೆ ಪ್ಲೇಯರ್ ಏನೈತಿ, ಇವ ಮುಂಬೈ ಟೀಮಿಗೆ ಹೋದ, ಅವ RCB ಟೀಮಿಗೆ ಹೋದ, ಅವ ಕೋಲ್ಕತ್ತಾಕ್ಕೆ ಹೋದ. ದುಮ್ಸ್ಯಾನ ಹೊಡಿರಿ ನಮ್ಮ ಪ್ಲೇಯರ್ ಈ ಕಡೆ ಹೋದ, ನಮ್ಮ ಪ್ಲೇಯರ್ ಆ ಕಡೆ ಹೋದ ಅಂತ ಸುದ್ದಿ ಹರಿದಾಡಕತ್ಬಿಟ್ಟವು. ಈಗ ನಾಳೆ 15ನೇ ತಾರೀಕಿಗೆ ಸ್ಟಾರ್ಟ್ ರೀ. ಹೋಗು ಆ ಟೀಮಿಗೆ ಹೋದ್ರು ಈ ಟೀಮಿಗೆ ಹೋಗು ಸುದ್ದಿ ಬರ್ತಿರ್ತಾವೆ. 2 ದಿನ ನಡೀತದದು ಪ್ಲೇಯರ್ ಕೊಂಡ್ಕೊಳ್ಳೋದು. ನಮ್ಮ ರೋಹಿತ್ ಶರ್ಮಾ ಬಂದ, ಕಡೆ ವಿರಾಟ್ ಕೊಹ್ಲಿ ಬಂದ. ಇವ್ರು ಏನೂ ಇಲ್ರಿ, ಅವ್ರು ಮೊದಲಿಂದ ಯಾವ ಟೀಮ್ನಾಗ ಆಡ್ಕೊತ ಬಂದಾರ ಅದೇ ಟೀಮ್ನಾಗ ಇರ್ತಾರ ಅವರು. ರೋಹಿತ್ ಶರ್ಮಾ ಮುಂಬೈ ಟೀಮ್ನಾಗ, ವಿರಾಟ್ ಕೊಹ್ಲಿ ಅದ್ರೊಳಗೆ, ಶ್ರೇಯಸ್ ಅಯ್ಯರ್ ಪಂಜಾಬ್ನ್ಯಾಗ. ಅಲ್ಲಿ ನಾವೇ ಹೋಗ್ಬೇಕಾಗತ್ತೆ. ಇವೇ ಸುದ್ದಿ ಏನೋ ನಾವೇ ಆಡ್ಬೇಕಾಗತ್ತೆ ನೋಡ್ರಿ. ಆಗ ಆ ನಮೂನಿ ಆಗಾಕತ್ತದ. ಪ್ಲೇಯರ್ ಯಾವ ಟೀಮಿಗೆ ಹಾಕಾರ ಹೇಳಕ್ಕೆ ಬರಂಗಿಲ್ಲ ಅಲ್ಲಿ. ಅವ ಆ ಟೀಮಿಗೆ ಹೋಗ್ಲಿ ಈ ಟೀಮಿಗೆ ನಮ್ಮ ಟೀಮ್ ಹಿಂಗೈತಿ, ನಮ್ಮ ಟೀಮ್ ಹಂಗೈತಿ. ಎಲ್ಲ ಟೀಮು ಒಂದೇ ಇದ್ದಿರ್ತಾವೆ. ಆ ಕಾಪ್ನು ಹೊಡೆದ ತಗೋರಿ. ಚೆನ್ನೈ 5 ಹೊಡೆದೈತಿ, ಮುಂಬೈನು 5 ಹೊಡೆದೈತಿ, RCB 1 ಹೊಡೆದದ, ಕೋಲ್ಕತ್ತಾ 3 ಹೊಡೆದದ, ಹೈದ್ರಾಬಾದ್ 1 ಹೊಡೆದದ. ಹಿಂಗೆಲ್ಲ ಹೇಳ್ತಿರ್ತಾರೆ ಮಂದಿ. ಯಾವೂ ಏನು ಇಲ್ರಿ. ಅಲ್ಲಿ ಆಟ ನಮ್ದು ಆಡೋದಿರುತ್ತೆ. ಅಲ್ಲಿ ಆಡೋದು ಅಷ್ಟೇ. ಇಷ್ಟು ರನ್ ಹೊಡಿಬೇಕು ಏನು ಹಿಂಗೆ ಹೊಡಿಬೇಕು ಇಲ್ಲ. ಬಾಲಿಂಗ್ ಒಮ್ಮೊಮ್ಮೆ ಬಾಲಿಂಗೇ ಚೆನ್ನಾಗಿ ಆಡ್ತಾರೆ, ಒಮ್ಮೊಮ್ಮೆ ಬ್ಯಾಟಿಂಗ್ ಚಲೋ ಆಡ್ತಾರೆ. ಹೇಳಕ್ಕೆ ಬರಂಗಿಲ್ಲ ರೀ, ಅದ್ರೊಳಗೆ ಇರುತ್ತದು. ಒಮ್ಮೆ ಬಾಲಿಂಗ ಫೇಲ್ ಆಯಿತು, ಬ್ಯಾಟಿಂಗ್ ಚಲೋ ಆಡಿದರು. ಬ್ಯಾಟಿಂಗ ಫೇಲ್ ಆಯಿತು, ಬಾಲಿಂಗ್ ಚಲೋ ಹಾಕಿದರು. ಈ ರೀತಿ ಹಾಕೋದ್ರೊಳಗೆ ಸುಮಾರು ಒಂದೊಂದು 2 ರೌಂಡ್ ಜಡೇಜಾ ರಾಜಸ್ಥಾನಕ್ಕೆ ಹೋದಾತು. ಇನ್ನು ಸುದ್ದಿ ಏನೋ ಹರಿದಾಡಿಯಲ್ಲ ಕ್ರಿಕ್ಬಾಜ್ ಆತ್ರಿ. ಅದ್ರೊಳಗೆ ಇರ್ತದು ಏನು ಹೋಗ್ಯಾನೋ ಇನ್ನೂ ಇಲ್ಲೋ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗುತ್ತೆ ರೀ 15ನೇ ತಾರೀಕಿಗೆ. ಏನು ಸಂಜೆಗೆ ಸ್ಟಾರ್ಟ್ ಆಗುತ್ತೋ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಬಾಯಿ ಒಂದೊಂದು ಪ್ಲೇಯರ್ ಹೇಳ್ತಿರ್ತಾಳೆ ಇಲ್ಲಿ. ಈ ಕಡೆ ಜಡೇಜಾ ಆಗಲಿ, ಈ ಕಡೆ ಸುಮಾರು ಅವ CSK ಬಿಟ್ಟು ಅವ ಹೊಟ್ಟನಂತ, ರಾಜಸ್ಥಾನ್ ಬಿಟ್ಟು ಸಂಜು ಸ್ಯಾಮ್ಸನ್ ಇದಕ್ಕೆ ಬರಕತ್ತಾರಂತ. ಅವೇ ದುಮ್ಸ್ಯಾನ ಸುದ್ದಿ ಅವೇ ಹರಿದಾಡಕತ್ತಾವು ಇನ್ಸ್ಟಾಗ್ರಾಮ್ದಾಗ, ಇಲ್ಲಿ ಟ್ವಿಟರ್ದಾಗ. ಎಲ್ಲೆಲ್ಲಿ ಸುದ್ದಿ ಅವು ಅದ್ರೊಳಗೆ ನಡ್ಯಾಕತ್ತಾವ್ರಿ ಸುದ್ದಿ. ಅಲ್ಲಿ ಹೇಳೋದು ಅಲ್ಲಿ ತೊಗೊಂಡಾಗ ಗೊತ್ತಾಗೋವ್ರಿ. ಇವು ಸುಮ್ಮನೆ ಈಗ ಸ್ಟೇಟಸ್ ಹಾಕಾಕತ್ಬಿಟ್ಟಾವು. ಇವು ಮುಂಬೈ ಟೀಮ್ನ್ಯಾಗ ಒಂದು 6 ಪ್ಲೇಯರ್ ಹತ್ರಿ. ಇನ್ನು ಯಾರ್ಯಾರು ಅದಾರ ಅನ್ನೋದು ಗೊತ್ತಿಲ್ಲ. ಈ ಕಡೆ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಇವೇ ಇರ್ಬೇಕ್ರಿ. ಆ ಕಡೆ RCB ಒಳಗೆ ನಮ್ಮ ರಜತ್ ಪಟ್ಟಿದಾರ, ವಿರಾಟ್ ಕೊಹ್ಲಿ ಇವೇ ಕ್ಯಾಂಡಿಡೇಟ್ ಇರ್ತಾವ್ರಿ ಆ ಟೀಮ್ ಒಳಗೂ. ಮತ್ತು ಕಪ್ ಹೊಡೆದ RCB ಕಪ್ ಹೊಡೆದದ ಈ ಸಲ ಯಾಕೆ ಓನರ್ ಬಿಟ್ಟಾನ. ಬೇರೆ ಕ್ಯಾಂಡಿಡೇಟ್ದು ಕೊಂಡ್ಕೊಳಕತ್ತಾರೆ ಟೀಮಿಗೆ. ಆದರೂ ಬಿರ್ಸಿನ ಮಾತೈತ್ರಿ RCB ಕೊಂಡ್ಕೋಬೇಕಂದ್ರೆ. ಬಿರ್ಸಿನ ಮಾತಿದು. ಇಬ್ರು ಬಂದಾರ್ರಿ ಒಮ್ಮೆ ಕೊಂಡ್ಕೊಳಕ. ಮತ್ತು ಇಬ್ರಿಗೆ ಬಿಟ್ಟು ಕೊಡಕ್ಕೆ ಬರಂಗಿಲ್ಲ. ಇಬ್ರು ಅರ್ಧ ಹಾಕಿ ನಿಂದಿರ್ಬೇಕಾಗತ್ತೆ ಅಲ್ಲಿ. ಏನು ಒಬ್ಬನೇ ಕೊಂಡ್ಕೊತಾನೆ ಯಾರಿಗೆ ಗೊತ್ತು. ಅವನ ಬಳಿ ರೊಕ್ಕ ಇದ್ದಷ್ಟು ಅವ ಹಾಕವ, ಅವನ ಬಳಿ ಇದ್ದಷ್ಟು ರೊಕ್ಕ ಅವ ಹಾಕವ. ಹಿಂಗೆಲ್ಲ ಸುದ್ದಿ ಹರಿದಾಡಕತ್ತಾವು. ಇನ್ನು ಯಾರೋ ಒಬ್ಬನೇ ತೊಗೊಳಂಗೆ ಕಾಣ್ತಾನೆ ನನಗೆ ಅನಿಸುತ್ತೆ. ನೋಡೋಣ ಬರ್ರಿ ಏನೇನಾಗುತ್ತೆ. ಏನೇನು ಸುದ್ದಿ ನಾಳೆಗೆ ನಡೀದ್ರಿ ಎಲ್ಲ ಆಕ್ಷನ್. ಅದು ಆ ಪ್ಲೇಯರ್ ಅದು ಏನು ಸುದ್ದಿ ಇಲ್ಲ. ಯಾವ ಟೀಮಿಗೆ ಬರ್ತಾರೆ ನಾಳೆಗೆ ಗೊತ್ತಾಗುತ್ತೆ. ಇಷ್ಟು ಟೀಮ್ 2 ದಿನ ನಡೀತೈತೆ ರೀ ಕೊಂಡ್ಕೊಳ್ಳೋದು. ಅವಾಗ